ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಗಾಯ್ಸ್, ಕೆಲವೊಂದ್ಸಲ ನಾವು ತಲುಪಬೇಕಾಗಿರೋ ಜಾಗ ಬೇರೆದಾಗಿರುತ್ತೆ, ಬೇರೆ ಕಡೆಗೆ ಹೋಗ್ಬೇಕು ಅಂತ ಇರ್ತೀವಿ. ಆದ್ರೆ ನಮ್ಮ ಯೋಗ್ಯತೆ ನಮ್ಮನ್ನ ಇನ್ನೆಲ್ಲೋ ಕಡೆಗೆ ತಲುಪಿಸುತ್ತೆ. ನಾನೇನ್ ಹೇಳ್ದೆ ಅಂತ ನಿಮ್ಗೆ ಈ ಮೂವಿ ನೋಡೋದ್ರ ಮೂಲಕ ಅರ್ಥ ಆಗುತ್ತೆ. ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ಬನ್ನಿ ಕಥೆನ ಶುರು ಮಾಡೋಣ ಒಂದು ಚಿಕ್ಕ ಇಂಟ್ರೋ ಜೊತೆ. ಪ್ರಾರಂಭದಲ್ಲಿ ನಾವು ನೋಡ್ತೀವಿ ಒಂದು ಫ್ಯಾಮಿಲಿ ವೆಕೇಶನ್ ಗೋಸ್ಕರ ಲಾಸ್ ಏಂಜಲಸ್ ಗೆ ಹೋಗ್ತಾ ಇದೆ. ಆದ್ರೆ ನಾವು ನೋಡ್ತೀವಿ ಇದಕ್ಕಿದ್ದಂತೆ ಅವರ ಕಾರ್ ನಲ್ಲಿ ಏನೋ ಪ್ರಾಬ್ಲಮ್ ಬರೋಕೆ ಶುರು ಆಗುತ್ತೆ. ಹೀಗಾಗಿ ಅವರು ಕಾರನ್ನ ನಿಲ್ಲಿಸ್ತಾರೆ ಅಲ್ಲೇ. ಅದೇ ಟೈಮ್ ನಲ್ಲಿ ಇವರ ಡಾಗ್ ಒಂದ್ ಕಡೆ ಆಚೆ ಎಲ್ಲೋ ಓಡೋಗ್ಬಿಡುತ್ತೆ. ಸೊ ಬನ್ನಿ ತನ್ನ ಡಾಗ್ ಅನ್ನ ಕರ್ಕೊಂಡ್ ಬರೋಕೆ ಹೋಗ್ತಾನೆ. ಆದ್ರೆ ನೋಡಕ್ ಹೋದ್ರೆ ಅಲ್ಲಿನ ಕಣ್ ಮುಂದೆ ಕಾಣ್ತಾಳೆ ಏನಂದ್ರೆ ಆ ಡಾಗ್ ಅಂತೂ ರಕ್ತದಿಂದ ತುಂಬೋಗ್ಬಿಟ್ಟಿದೆ, ಗಾಯಗಳಾಗಿವೆ, ಸಾಯೋದ್ರಲ್ಲಿದೆ. ಅವಳು ಡಾಗ್ ಹತ್ರ ಹೋಗಿ ಅಳ್ತಾ ಇದ್ದಾಳೆ. ಮತ್ತೆ ಅದೇ ಟೈಮ್ ನಲ್ಲಿ ಹಿಂದ್ಗಡೆ ಬನ್ನಿ ಬಂದ್ಬಿಡ್ತಾನೆ. ಮತ್ತೆ ಬನ್ನಿನ ನೋಡಂತೂ ಅವಳಿಗಂತೂ ಶಾಕ್ ಆಗೋಗುತ್ತೆ. ನೀವೇ ನೋಡ್ಬೋದು ಬನ್ನಿಯ ಕತೆ ಏನಾಗಿದೆ ಅಂತ. ಅವನ ಅರ್ಧ ತಲೆನೆ ಯಾರೋ ಕಿತ್ಕೊಂಡಿರೋ ರೀತಿ ಇದೆ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ನಾವಿಲ್ಲಿ ರೆಡ್ ಅನ್ನೋ ಹುಡುಗನ ನೋಡ್ತೀವಿ. ಅವನು ನಶೆಯ ಪೌಡರ್ ಅನ್ನ ಒಂದು ಟ್ಯಾಬ್ಲೆಟ್ ನಲ್ಲಿ ಕ್ಯಾಪ್ಸೂಲ್ ನಲ್ಲಿ ಫಿಲ್ ಮಾಡಿ ಅದನ್ನ ಸಪ್ಲೈ ಮಾಡ್ತಾ ಇದ್ದ. ಮತ್ತೆ ಆ ಕ್ಯಾಪ್ಸೂಲ್ ನ ತಗೊಂಡೋಗೋಸ್ಕರ ಟ್ರಿಪ್ ಅನ್ನೋ ಹುಡುಗ ಬಂದಿದ್ದಾನೆ. ಆದ್ರೆ ಇವನ್ಗೆ ನಂಬಿಕೆ ಆಗ್ತಾ ಇಲ್ಲ, ಇದು ರಿಯಲ್ ಕ್ಯಾಪ್ಸೂಲ್ ಅಥವಾ ಸುಳ್ಳು. ಹೀಗಾಗಿ ರೆಡ್ ಅವನ ಮುಖಕ್ಕೆ ಸರಿಯಾಗಿ ಪಂಚ್ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನಿನ್ಗೆ ನಂಬಿಕೆ ಇಲ್ಲ ಅಂದ್ಮೇಲೆ ನೀನೆ ಟ್ರೈ ಮಾಡಿ ನೋಡು ಅಂತ. ರೆಡ್ ತನ್ನ ರೂಮ್ ಇಂದ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಆಚೆ ಹೋಗ್ತಾನೆ. ಅಂಡ್ ಅದೇ ಟೈಮ್ ನಲ್ಲಿ ಈ ಟ್ರಿಪ್ ಇದ್ನಲ್ಲ, ಅವನು ರೆಡ್ ನ ಬೇಕಾಗಿರೋ ಸಾಮಾನೆಲ್ಲ, ಇಂಪಾರ್ಟೆಂಟ್ ಸಾಮಾನೆಲ್ಲ ಕತ್ಕೊಂಡ್ ಬಿಡ್ತಾನೆ. ಅಲ್ಲಿಂದ ಓಡೋಗ್ಬಿಡ್ತಾನೆ. ದೊಡ್ಡ ಸ್ಕ್ಯಾಮರ್ ಗುರು ಇವನು. ಹೊರಗಡೆ ಅವನ ಬೇರೆ ಫ್ರೆಂಡ್ಸ್ ಕಾಯ್ತಾ ಇದ್ರು ಅವನಿಗೋಸ್ಕರ. ಯಾಕಂದ್ರೆ ಅವ್ರು ಇವಾಗ ಏರಿಯಾ 51ಗೆ ಟ್ರಿಪ್ ಗಂತ ಹೋಗ್ತಾ ಇದಾರೆ. ಅದಾಗರು ಏರಿಯಾ 51ಗೆ ಯಾರು ಟ್ರಿಪ್ ಗೆ ಅಂತ ಹೋಗ್ತಾರೆ? ವಾಟ್ ದ ಹೆಲ್ ಎನಿವೇ. ಅಂಡ್ ಹಾಗೆ ಅವರ ಜೊತೆ ಇನ್ನೊಬ್ಬ ಫ್ರೆಂಡ್ ಜಾನ್ ಅನ್ನೋನು ಕೂಡ ಇದ್ದಾನೆ. ಜಾನ್ ಗೆ ಕಣ್ಣು ಕಾಣಿಸಲ್ಲ, ಅಂದ್ರೆ ಅವನು ಕುರುಡ. ಸೊ ಇವರೆಲ್ಲ ಮಜಾ ಮಾಡ್ಕೊಂಡು ಟ್ಯಾಕ್ಸಸ್ ನ ದಾರಿಯಿಂದ ಹೋಗ್ತಾ ಇದ್ರು ರೋಡ್ ನಲ್ಲಿ. ಮಧ್ಯ ಅವರು ತುಂಬಾ ಮಾತಾಡ್ತಾರೆ, ಹರಟೆ ಹೊಡಿತಾರೆ. ಅಂಡ್ ಹಾಗೆ ನಮ್ಗೆ ಜಾನ್ ನ ಸ್ಥಿತಿಯ ಬಗ್ಗೆ ಕೂಡ ಗೊತ್ತಾಗತ್ತೆ. ಹೇಗೆ ಒಂದಿನ ನಡೆದಿರೋ ಇನ್ಸಿಡೆಂಟ್ ಇಂದ ಅವನ ಕಣ್ಣು ಹೋಗ್ಬಿಡ್ತು. ಆದ್ರೂ ಕೂಡ ಅವನ ಫ್ರೆಂಡ್ಸ್ ಅವನನ್ನ ಬಿಡ್ಲಿಲ್ಲ, ಅವನ ಜೊತೆನೆ ಇದ್ರು. ಮತ್ತೆ ಹಾಗೆ ದಾರಿ ಮಧ್ಯೆ ಅವರು ಒಂದು ಕೆಫೆಯಲ್ಲಿ ನಿಲ್ತಾರೆ ಸ್ವಲ್ಪ ರೆಸ್ಟ್ ಗೋಸ್ಕರ. ಮತ್ತೆ ಅದೇ ಟೈಮ್ ನಲ್ಲಿ ಟ್ರಿಪ್ ಗೆ ರೆಡ್ ನ ಕಾಲ್ ಬರುತ್ತೆ. ಅವನು ಹೆದರ್ಸ್ತಾ ಹೇಳ್ತಾನೆ, ಏನಂದ್ರೆ ನೀನ್ ಏನೇನು ಕದ್ಕೊಂಡು ಹೋಗಿದ್ಯೋ, ಏನೇನ್ ಮಾಡಿದ್ಯೋ ಅವೆಲ್ಲ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಅದನ್ನ ನಾನು ಆದಷ್ಟು ಬೇಗ ನನ್ನ ವಸ್ತುಗಳನ್ನ ಕೊಡದೇ ಇದ್ರೆ ನೀನು ನಾಳೆ ಎದ್ದೇಳಲ್ಲ ಅಂತ. ಇದನ್ನ ಕೇಳಂತೂ ಟ್ರಿಪ್ ನ ಜೀವ ಬಾಯಿಗೆ ಬಂದಿದೆ. ಆದ್ರೂ ಕೂಡ ಅವನು ಇದನ್ನ ಯಾರಿಗೂ ಹೇಳ್ಕೊಳಲ್ಲ. ಅವನು ಇರೋರ್ಗೆಲ್ಲ ಹೇಳ್ತಾನೆ, ಇದು ರಾಂಗ್ ನಂಬರ್ ಆಗಿತ್ತು, ಬನ್ನಿ ಹೋಗೋಣ ಅಂತ. ಅಂಡ್ ಹಾಗೆ ಎಲ್ಲ ಕೆಫೆಲಿ ಕೆಲಸ ಮುಗಿಸಿದ ನಂತರ ಅವರು ಮತ್ತೆ ಹೋಗಕ್ಕೆ ಶುರು ಮಾಡ್ತಾರೆ. ಇವರು ಒಂದು ಉದ್ದ ರೋಡ್ ನಲ್ಲಿ ಹೋಗ್ತಾ ಇದಾರೆ, ಯಾರು ಸುತ್ತಮುತ್ತ ಎಲ್ಲ. ಮತ್ತೆ ಹಾಗೆ ಬಿಸಿಲು ಬೇರೆ ಇದೆ ತುಂಬಾ. ಸೊ ಇದೇ ಮಧ್ಯದಲ್ಲಿ ಟ್ರಿಪ್ ಇವ್ರಿಗೆ ಕ್ಯಾಪ್ಸೂಲ್ ನ ಬಗ್ಗೆ ಎಲ್ಲ ಹೇಳ್ಬಿಡ್ತಾನೆ, ಏನೇನ್ ನಡೀತು ಅಂತ. ಇದನ್ನ ಕೇಳಿದ ನಂತರ ಕಾರ್ನ ಯಾರು ಡ್ರೈವ್ ಮಾಡ್ತಿದ್ಲಲ್ಲ, ಗೈಕರ್ ಅಂತ, ಅವಳು ಹೇಳ್ತಾಳೆ, ನನ್ಗೆ ಇಂತ ನಶೆ ಮಾಡೋರಂದ್ರೆ ಇಷ್ಟ ಆಗಲ್ಲ, ನೀನ್ ಇಲ್ಲಿಂದ ಫಾರೆನ್ ಆಚೆ ಹೋಗು ಅಂತ. ಮತ್ತೆ ಅವನೇನು ಇರೋ ಬರೋ ವಸ್ತು ಎತ್ತಾಕೊಂಡ್ ಬಂದಿದ್ದಾನಲ್ಲ, ಅದಕ್ಕಂತೂ ಅವಳು ಪಕ್ಕ ಅವನ ಜೊತೆ ಹೋಗೋದೇ ಇಲ್ವಂತೆ. ಟ್ರಿಪ್ ಇನ್ನೊಂದ್ಸಲ ರೆಡ್ ಗೆ ಕಾಲ್ ಮಾಡಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ರೆಡ್ ಬೇರೆ ಸುಮ್ಮನ್ ಕೂರೋ ಮಗಾನೇ ಅಲ್ಲ. ಸೊ ಹೀಗಾಗಿ ಗೈಕರ್ ಅಂತೂ ಟ್ರಿಪ್ ನ ಅಲ್ಲೇ ಆಚೆ ಇಳಿಸ್ತಾಳೆ. ಮತ್ತೆ ಅಲ್ಲೇ ಜಗಳ ಆಗೋಕೆ ಶುರು ಆಗುತ್ತೆ. ಆಗ ಕಾಕಿ ಹೇಳ್ತಾಳೆ, ಏನಂದ್ರೆ ನಿಮ್ಮ ಮ್ಯಾಟರ್ ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ ಗುರು, ನಾನು ವಾಶ್ರೂಮ್ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆಗ ಟ್ರಿಪ್ ಜಾಕರ್ ಹತ್ರ ಕೇಳ್ತಾನೆ, ಅಲ್ಲ ಗುರು, ನೀನು ನನ್ನನ್ನ ಇಲ್ಲೇ ಬಿಟ್ಟು ಹೋದ್ರೆ ನಾನು ಒಬ್ನೇ ಹೇಗೆ ಬರೋದು? ಇಲ್ಲಿ ಕಾರ್ ಇಲ್ಲ, ಏನು ಇಲ್ಲ, ನಾನಂತೂ ಇಲ್ಲಿ ಸತ್ತೆ ಹೋಗ್ತೀನಿ ಬಿಸಿಲಿಂದಾಗಿ. ಜಾಕರ್ ಹೇಳ್ತಾಳೆ, ಸರಿ ಏನ್ ಮಾಡ್ಕೋ ಬರಲ್ಲ, ನಾವು ಹೋಗ್ತಾ ಇರುವಾಗ ಯಾವ್ದಾದ್ರು ಮೋಟೆಲ್ ಸಿಕ್ಕ್ರೆ ಅಲ್ಲೇ ನಿನ್ನ ಬಿಟ್ಬಿಡ್ತೀನಿ, ಮತ್ತೆ ನೀನ್ ಹತ್ತಿದ್ರೆ ನಿನ್ನ ಕಿಕ್ಔಟ್ ಮಾಡ್ಬಿಡ್ತೀನಿ, ನೋಡ್ಕೋ, ಬಾಕಿ ಎಲ್ಲೋಗ್ಬೇಕು ಅಂತ ನೀನೇ ಹೋಗು ಹೇಳಿ ಹೇಳ್ತಾಳೆ. ಅಂಡ್ ಹಾಗೆ ಅಲ್ಲಿಗೆ ಕೋಕಿ ಕೂಡ ಬಂದ್ಬಿಡ್ತಾಳೆ. ಅದೇ ಟೈಮ್ ನಲ್ಲಿ ಮಧ್ಯ ಸ್ವಲ್ಪ ಭೂಕಂಪ ಆಗುತ್ತೆ. ಅದು ಇವ್ರು ಯಾರಿಗೂ ಗೊತ್ತಾಗಲ್ಲ ಇದು ಭೂಕಂಪ ಅಂತ. ಮೇ ಬಿ ಕಾರ್ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಅನ್ಕೊಳ್ತಾರೆ. ಹೀಗಾಗಿ ಅವರು ಮತ್ತೆ ಮುಂದೆ ಹೊರಡ್ತಾರೆ. ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ಅವ್ರಿಗೆ ಪೆಟ್ರೋಲ್ ಪಂಪ್ ಸಿಗುತ್ತೆ. ಅಂಡ್ ಹಾಗೆ ಒಂದು ಹೋಟೆಲ್ ಕೂಡ ಕಾಣಿಸುತ್ತೆ. ಹೀಗಾಗಿ ಗೈಕರ್ ಟ್ರಿಪ್ ನ ಕೆಳಗಿಳಿಸಿ ಹೇಳ್ತಾಳೆ, ನೀನ್ ಇವಾಗ ಹೋಗ್ಬಹುದು ಎಲ್ಲಿ ಹೋಗ್ಬೇಕು ಅಂತ. ಬಟ್ ಇವಾಗ ಅವರ ಕಾರೇ ಮುಂದೆ ಹೋಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗಿರ್ಬೇಕು ಇಂಜಿನ್ ಅಲ್ಲಿ. ಸೊ ಟ್ರಿಪ್ ಅದನ್ನ ಸರಿ ಮಾಡಿಸ್ತಾನೆ. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಬಂದ್ಬಿಡ್ತು, ಏನಂದ್ರೆ ಪೆಟ್ರೋಲ್ ಖಾಲಿ ಆಗಿದೆ ಕಾರ್ ನಲ್ಲಿ. ಇವಾಗ ಟ್ರಿಪ್ ಹೇಳ್ತಾನೆ, ಮುಂದೆ ಅಂತೂ ಪೆಟ್ರೋಲ್ ಪಂಪ್ ಇದೆ ಗುರು, ಸುಮ್ನೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಿಡೋಣ ಅಂತ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಪೆಟ್ರೋಲ್ ಪಂಪ್ ಅಂತೂ ಇದೆ, ಆದ್ರೆ ಅದ್ರಲ್ಲಿ ಪೆಟ್ರೋಲೇ ಇಲ್ಲ. ಅಡಿಗೆ ಮನೆಯಲ್ಲಿ ಅಡುಗೆ ಇಲ್ದಿದ್ದಾಗೆ ಆಗೋಯ್ತು. ಸೊ ಇವಾಗ ಇವ್ರ ಹತ್ರ ಬೇರೆ ಯಾವ್ದು ಚಾಯ್ಸ್ ಇಲ್ಲ. ಟ್ರಿಪ್ ನ ಜೊತೆ ಇವರು ಇಲ್ಲೇ ಇರ್ಬೇಕಾಗತ್ತೆ ಸ್ವಲ್ಪ ಹೊತ್ತು. ಮತ್ತೆ ಜಾಯ್ ಎಲ್ಲಿ ಹೋದ ಗುರು, ಎಲ್ಲಿ ಹೋದಾನೆ ಅಂತಾನೆ ಕಾಣ್ತಾ ಇಲ್ಲ. ಅಂಡ್ ನೋಡಕ್ ಹೋದ್ರೆ ಅವನಂತೂ ಈ ಮೋಟೆಲ್ ಗೆ ಹೋಗ್ಕೊಂಡಿದ್ದಾನೆ ಆಲ್ರೆಡಿ. ಈ ಮೋಟೆಲ್ ಅಂತೂ ಪೂರ್ತಿ ಖಾಲಿ ಹಾಕೊಂಡಿದೆ, ಯಾರು ಕೂಡ ಇಲ್ಲ, ಆದ್ರೂ ಕ್ಲೀನ್ ಇದೆ. ಇವ್ರಿಗಂತೂ ಅನ್ಸ್ತಾ ಇದೆ ಇಲ್ಲಿರೋ ಎಲ್ಲ ಜನರು ಕೂಡ ಇದಕ್ಕಿದಂಗೆ ಮಾಯ ಆಗ್ಬಿಟ್ರು. ಯಾಕಂದ್ರೆ ಅಲ್ಲಿಟ್ಟಿರೋ ಸಾಮಾನುಗಳೆಲ್ಲ, ಆದ್ರೆ ಮನುಷ್ಯ ಯಾರು ಇಲ್ಲ. ಸೊ ಇವರು ಆ ಮಾಟೆಲ್ ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿತ್ತು ಪೆಟ್ರೋಲ್. ಸೊ ಅವರು ಇಲ್ಲಿಂದ ಹೋಗಬಹುದು. ಆದ್ರೆ ಏನ್ ಮಾಡೋದು, ಪೆಟ್ರೋಲ್ ಎಲ್ಲೂ ಸಿಗ್ಲೇ ಇಲ್ಲ ಇವ್ರಿಗೆ. ಎಲ್ಲರೂ ಇನ್ನು ಹುಡುಕ್ತಾ ಇದ್ದಾರೆ. ರಾತ್ರಿ ಆಗ್ತಾ ಇದೆ. ಮತ್ತೆ ಹೊರಗಡೆ ಟ್ರಿಪ್ ಅಂತೂ ಸಿಗ್ನಲ್ ಹುಡ್ಕೋಕೆ ಟ್ರೈ ಮಾಡ್ತಾ ಇದ್ದಾರೆ, ಏನಾದ್ರು ಆಗುತ್ತಾ ಅಂತ. ಅಂಡ್ ಇಲ್ಲಿ ಜಾ ಅಂತೂ ಬಂದು ಬೆಡ್ ರೂಮ್ ಅಲ್ಲಿ ಮಲ್ಕೊಂಡಿದ್ದಾನೆ. ಅಲ್ಲಿಗೆ ಕೋಕಿ ಬರ್ತಾಳೆ. ಅಂಡ್ ಅವಳು ಜೋಕ್ ಮಾಡ್ತಾಳೆ, ಅಲ್ಲ ನಿನ್ಗೆ ಈ ಮೋಟೆಲ್ ಇಷ್ಟ ಆಯ್ತಾ, ನಾವಿಲ್ಲಿ ಸಿಕ್ ಬಿದ್ದಿದ್ದೀವಿ, ನೀನಂತೂ ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ಯಲ್ಲ ಅಂತ. ಅಂಡ್ ಅಲ್ಲಿಗೆ ಒಳಗೆ ಡ್ರಾವರ್ ಮೇಲೆ ಇರೋ ಅಂಡ್ ಅವಳು ಅದನ್ನ ಓಪನ್ ಮಾಡಿ ಓದ್ತಾಳೆ. ಮತ್ತೆ ಹೊರಗಡೆ ಜಾಕರ್ ಇರೋ ಕಡೆಗೆ ಬರ್ತಾಳೆ. ಇಲ್ಲಿ ಸಿಗ್ನಲ್ ಸಿಗ್ಲಿಲ್ಲ ಅಂತ ಟ್ರಿಪ್ ಸ್ಟೋರ್ ರೂಮ್ ಗೆ ಹೋಗಿ ನೋಡ್ತಾನೆ. ಆದ್ರೂ ಕೂಡ ಅಲ್ಲಿ
ಅಲ್ಲಿ ಅವನಿಗೆ ಏನು ಸಿಕ್ಕೇ ಇಲ್ಲ. ಇಲ್ಲಿ ಕೋಕಿ ಆ ಬುಕ್ ನ ಗೈಕರ್ಗೆ ತೋರಿಸಿ ನೋಡಿದ್ರೆ ಈ ಬುಕ್ ಅಲ್ಲಂತೂ ಪೂರ್ತಿ ರಕ್ತನೇ ತುಂಬಿಕೊಂಡಿದೆ. ಕೆಲವು ಪೇಜಸ್ ಗಳು ಹರಿದು ಸಹ ಹೋಗಿವೆ. ಕೋಕಿ ಹೇಳ್ತಾಳೆ ಇದು ಯಾವ್ದು ಹುಚ್ಚ ಬರ್ದಿರೋ ಬುಕ್ ಆಗಿರ್ಬೇಕು. ನನ್ಗಂತೂ ಈ ಮೋಟೆಲ್ ನಲ್ಲಿ ಭಯ ಆಗ್ತಾ ಇದೆ ಮತ್ತೆ ಸರಿ ಅನ್ಸ್ತಾ ಇಲ್ಲ. ಹೀಗಾಗಿ ನಾನು ಹೊರಗಡೆ ಫೀಲ್ಡ್ ಗೆ ಹೋಗಿ ಕ್ಯಾಂಪ್ ಹಾಕೊಂಡು ಅಲ್ಲೇ ಇರ್ತೀನಿ ಇವತ್ತು ರಾತ್ರಿ ಅಂತ. ಅಲ್ಲಿಗೆ ಟ್ರಿಪ್ ಬಂದು ಹೇಳ್ತಾನೆ ಗಾಯ್ಸ್ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ರೋಡ್ಗೆ, ಮೇ ಬಿ ಯಾರಾದ್ರೂ ಹೆಲ್ಪ್ ಗೆ ಬರ್ಬಹುದು, ಯಾರಾದ್ರೂ ಸಿಕ್ಕರೆ ಕರ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಗೈಕರ್ ಹೇಳ್ತಾಳೆ ಗುರು ಬೆಳಿಗ್ಗೆ ಯಾರು ಬರಲ್ಲ ಅಂದ್ಮೇಲೆ ರಾತ್ರಿ ಯಾರ್ ತಾನೇ ಬರ್ತಾರೆ. ಪಾಯಿಂಟ್ ಅಂತೂ ಇದೆ ಗುರು. ಆದ್ರೂ ಕೂಡ ಟ್ರಿಪ್ ಹೋಗ್ತಾನೆ. ಮತ್ತೆ ಯಾವಾಗ ರೋಡ್ ನಲ್ಲಿ ಒಂದು ಕಾರ್ ಹೆಡ್ ಲೈಟ್ ಕಾಣಿಸುತ್ತೋ ಅವನು ಸೀದಾ ಓಡೋಗಿ ಪೊದೆಗಳಲ್ಲಿ ಅಡ್ಕೊಂಡ್ ಬಿಡ್ತಾನೆ. ಯಾಕಂದ್ರೆ ಅವನ್ಗೆ ಅನ್ಸ್ತಾ ಇತ್ತು ಮೇ ಬಿ ಇದು ರೆಡ್ ಆಗಿರ್ಬೋದೇನೋ, ನನ್ನ ಹುಡ್ಕೊಂತಾ ಬಂದಿರಬಹುದೇನೋ. ಯಾಕಂದ್ರೆ ಟ್ರಿಪ್ ಗೆ ಗೊತ್ತಿತ್ತು ರೆಡ್ ನ ಕಡೆಯವರು ಏರಿಯಾ 51 ಗೆ ಹೋಗ್ತಾ ಇದಾರೆ ಅಂತ. ಆದ್ರೆ ಆ ಕಾರ್ ನಲ್ಲಿ ಆಕ್ಚುಲಿ ಒಬ್ಬ ಮುದುಕ ಇದ್ದ. ಅವ್ನು ಹೇಳ್ತಾನೆ ನಾನು ನನ್ನ ಹೆಂಡತಿ ರೋಸ್ ನ ಹುಡುಕ್ತಾ ಇದ್ದೀನಿ ಅಂತ. ಆದ್ರೆ ಟ್ರಿಪ್ ಅಡ್ಕೊಂಡಿದ್ದಲ್ಲ ಹೇಳ್ತಾನೆ ನಾನು ಯಾರನ್ನು ಕೂಡ ನೋಡಿಲ್ಲ, ನನಗೆ ಗೊತ್ತಿಲ್ಲ ಅವರು ಎಲ್ಲಿ ಹೋಗಿದ್ದಾರೆ ಅಂತ. ಆ ಮುದುಕ ಕೇಳ್ತಾನೆ ಅಲ್ಲ ಗುರು ನೀನು ಇಷ್ಟು ಹೆದರ್ಕೊಂಡು ಯಾಕಿದೀಯಾ, ಆ ಪೊದೆಗಳಲ್ಲಿ ಅಡ್ಕೊಂಡಿರೋ ಅವಶ್ಯಕತೆ ಏನಿದೆ, ಹೊರಗಡೆ ಬಾ ಅಂತ. ಅಂಡ್ ಹಾಗೆ ಟ್ರಿಪ್ ಹೊರಗಡೆ ಬಂದಾಗ ಈ ಮುದ್ಕ ಹೇಳ್ತಾನೆ ನಿನ್ನನ್ನೇ ನಾನು ಮೊದಲು ಕಂಡಿದ್ದು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ಬರೀ ಇಲ್ಲಿನ ಮಣ್ಣು ಗಿಡ ಹಾಗೆ ಮರಗಳನ್ನೇ ಕಂಡಿದ್ದು. ಬೆಳಿಗ್ಗೆಯಿಂದನೂ ನಾನು ಹುಡುಕ್ತಾನೆ ಇದ್ದೀನಿ ಆದ್ರೆ ಒಬ್ಬ ಮನುಷ್ಯ ಕೂಡ ನನಗೆ ಸಿಕ್ಕಿರ್ಲಿಲ್ಲ. ಆ ಮುದ್ಕ ಕೇಳ್ತಾನೆ ನೀನು ಏನಾದ್ರೂ ಇಲ್ಲಿ ಕಳೆದೋಗಿದ್ಯಾ ಅಂತ. ಟ್ರಿಪ್ ಹೇಳ್ತಾನೆ ನನ್ನ ಹತ್ತಿರದ ಮೋಟೆಲ್ ನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಾನು ಇಲ್ಲಿ ಯಾರಾದ್ರೂ ಇರ್ಬೋದಾ ಅಂತ ಹುಡ್ಕೋಕೆ ಬಂದಿದ್ದಾಗಿತ್ತು ಹೇಳಿ. ಸೊ ಟ್ರಿಪ್ ಕೇಳ್ತಾನೆ ನನ್ಗೆ ಲಿಫ್ಟ್ ಕೊಡು ಅಂತ. ಅಂಡ್ ಹಾಗೆ ಅವರು ಕಾರಿನ ಮೋಟೆಲ್ ನ ವರ್ಗೂ ಬರ್ತಾ ಇರ್ತಾರೆ. ಗೇಕರ್ ನೋಡ್ತಾಳೆ ಯಾರೋ ಬರ್ತಾ ಇದಾರೆ ಅಂತ. ಮತ್ತೆ ಅವಳಿಗೆ ಖುಷಿ ಆಗುತ್ತೆ ಬಿಕಾಸ್ ಯಾರು ಗೊತ್ತು ಯಾರಾದ್ರೂ ಹೆಲ್ಪ್ ಮಾಡೋಕ್ ಬಂದಿರ್ಬೋದು ಅಂತ. ಇಲ್ಲಿ ಇವರಿಬ್ರು ಇಳಿತಾರೆ. ಮತ್ತೆ ಇವಾಗ ಅಜ್ಜ ತನ್ನ ಇಂಟ್ರೊಡಕ್ಷನ್ ಮಾಡ್ತಾನೆ. ಏನಂದ್ರೆ ಬೆಳಿಗ್ಗೆಯಿಂದ ನಾನು ನನ್ನ ಹೆಂಡತಿನ ಹುಡುಕ್ತಾ ಇದ್ದೀನಿ ಆದ್ರೆ ಇನ್ನು ಅವಳು ಸಿಗ್ಲೇ ಇಲ್ಲ, ಎಲ್ಲೋಗಿದ್ದಾಳೋ ಗೊತ್ತಿಲ್ಲ. ಬೆಳಿಗ್ಗೆ ಎಲ್ಲ ಸರಿಯಾಗೇ ಇತ್ತು ಆದ್ರೆ ಇದಕ್ಕಿದ್ದಂಗೆ ನನ್ನ ಕಣ್ಣು ಮಂಜಾಯ್ತು ಮತ್ತೆ ನಾನು ಪ್ರಜ್ಞೆ ತಬ್ಬಿಟ್ಟೆ. ಅದಾದ ನಂತರ ನನ್ನ ವೈಫ್ ನನ್ನಿಂದ ದೂರ ಆಗ್ಬಿಟ್ಲು, ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ಇಷ್ಟು ಹೇಳಾದ ನಂತರ ಅವನು ಹೋಗ್ತಾನೆ ಕ್ಯಾಂಪ್ಗೆ ಮತ್ತೆ ಅಲ್ಲೇ ರೆಸ್ಟ್ ಮಾಡ್ತಾನೆ. ಬಟ್ ಅಲ್ಲಿ ರೆಸ್ಟ್ ಮಾಡ್ತಿರುವಾಗ ಅವನ್ಗೆ ಮೇಲ್ಗಡೆಯಿಂದ ಏನೋ ಸ್ಮೆಲ್ ಬರೋಕೆ ಶುರುವಾಗುತ್ತೆ. ಮತ್ತೆ ಅಲ್ಲೇ ಆ ಸ್ಮೆಲ್ ನ ಕೇಳಿ ಕೇಳಿ ಅವನು ಸತ್ತೇ ಬಿಡ್ತಾನೆ. ಏನಾಯ್ತು ಅಂತ ಯಾರಿಗೂ ಗೊತ್ತೇ ಆಗಿಲ್ಲ. ಅವ್ನು ಹೇಗ್ ಸತ್ತ ಗುರು ಸ್ಮೆಲ್ ಇಂದ. ಇಲ್ಲಿ ಹೊರಗಡೆ ಟ್ರಿಪ್ ಗೆ ಏನೋ ಕಾಲ್ ಬರುತ್ತೆ ಆದ್ರೆ ಅದು ಕಟ್ಟಾಗಿ ಹೋಗ್ಬಿಡುತ್ತೆ ಯಾಕಂದ್ರೆ ನೆಟ್ವರ್ಕ್ ಇರ್ಲಿಲ್ಲ. ಹೀಗಾಗಿ ಅವನು ಮೋಟೆಲ್ ನ ಮೇಲೆ ಹತ್ಕೊಂಡ ಬಿಕಾಸ್ ನೆಟ್ವರ್ಕ್ ಸಿಕ್ಕಿದ್ರೆ ಕಾಲ್ ಮಾಡಿ ಕೇಳಬಹುದು ಯಾರು ಅಂತ. ಅಲ್ಲಿಗೆ ಟ್ರಿಪ್ ನ ಹಿಂದೆ ಯಾರೋ ಬಂದಾಗೆ ಆಗುತ್ತೆ. ಅಲ್ಲಿ ಯಾವ್ದೋ ನೆರಳು ಇದೆ, ಯಾವ್ದೋ ರಾಕ್ಷಸನಂತೆ ಇದೆ, ಡೆವಿಲ್ ನ ತರ. ಮತ್ತೆ ನಾವು ಈ ಸೀನ್ ಅಲ್ಲಿ ನೋಡ್ತೀವಿ ಕೋಕಿ ವಾಶ್ರೂಮ್ ಗೆ ಅಂತ ಹೋಗ್ತಾ ಇದ್ಲು ಅಂಡ್ ಅವಳಿಗೂ ಕೂಡ ಅದೇ ರೀತಿ ಸ್ಮೆಲ್ ಬರ್ತಾ ಇದೆ. ಏನ್ ಸ್ಮೆಲ್ ಅಂತ ಅವಳಿಗೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ಅವಳು ಟಾಯ್ಲೆಟ್ ಸೀಟ್ ನ ಮೇಲೆ ಕೂತ ತಕ್ಷಣ ಅವಳನ್ನ ಯಾರೋ ಎಳ್ಕೊಂಡ್ ಬಿಡ್ತಾರೆ. ಮತ್ತೆ ಅವಳ ಸಾವು ಎಷ್ಟು ಬ್ರೂಟಲ್ ಆಗಿತ್ತು ಅಂದ್ರೆ ಅವಳು ಪೀಸ್ ಆಗೋದ್ಲು ಗುರು. ಅಂಡ್ ನಾನಂತೂ ಅದನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ತೋರ್ಸೋಕೂ ಆಗಲ್ಲ, ಅಷ್ಟು ಬ್ರೂಟಲ್ ಆಗಿತ್ತು. ಸೊ ಅವಳು ಸಾಯ್ತಾಳೆ. ಮತ್ತೆ ಇಷ್ಟು ಲೇಟ್ ಆದ ನಂತರ ಕೂಡ ಕೋಕಿ ರೂಮ್ ಗೆ ಬರ್ದೇ ಇರೋದನ್ನ ನೋಡಿ ಜಾನ್ ಹೊರಗಡೆ ಹೋದ ಅವಳನ್ನ ಹುಡ್ಕೋಗೋಸ್ಕರ. ಬಟ್ ವಾಶ್ರೂಮ್ ಅಲ್ಲಂತೂ ಯಾರು ಕೂಡ ಇರ್ಲಿಲ್ಲ. ಹೀಗಾಗಿ ಅವನು ಆಚೆ ಈಚೆ ಹೋಗೋಕೆ ಶುರು ಮಾಡ್ತಾನೆ. ಮತ್ತೆ ನಾವು ಅಲ್ಲಿ ಮುಂದ್ಗಡೆ ಟ್ರಿಪ್ ಅನ್ನ ನೋಡ್ತೀವಿ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ಟ್ರಿಪ್ ಗೆ ಅಲ್ಲಿ ಏನೋ ಸದ್ದು ಬರ್ತಾ ಇತ್ತು. ಅವನು ಹೋಟೆಲ್ ನ ಬ್ಯಾಕ್ ಸೈಡ್ ಅಲ್ಲಿ ಇದ್ನಲ್ಲ, ಸೊ ಹೀಗಾಗಿ ಅಲ್ಲಿ ಒಂದು ಬಾಕ್ಸ್ ಇತ್ತಲ್ಲ ಅದನ್ನ ಅವನು ಓಪನ್ ಮಾಡ್ತಾನೆ. ಮತ್ತೆ ಒಳಗಡೆ ನೋಡಿದ್ರೆ ಅಲ್ಲಂತೂ ಒಬ್ಬ ವ್ಯಕ್ತಿ ಇದ್ದ. ಆದ್ರೆ ಆ ವ್ಯಕ್ತಿ ಅರ್ಧ ದೇಹ ಅಂತೂ ಕಟ್ಟಾಗಿ ಹೋಗಿದೆ ಆದ್ರೆ ಅವನಿನ್ನು ಬದುಕೊಂಡಿದ್ದಾನೆ. ಏನ್ ನಡೀತಾ ಇದೆ ಗುರು ಇಲ್ಲಿ. ಆದ್ರೂ ಕೂಡ ಆ ವ್ಯಕ್ತಿ ಕೆಳಗೆ ಬಂದು ಮುಂದೆ ಓಡೋಕೆ ಶುರು ಮಾಡ್ತಾನೆ, ಹರ್ಕೊಳ್ತಾ ಹಾವಿನ ತರ. ಟ್ರಿಪ್ ಗಂತೂ ಇದನ್ನ ನೋಡಿ ಜೀವ ಬಾಯಿಗೆ ಬಂತು, ತಲೆನೇ ಹಾಳಾಗೋಯ್ತು, ಇನ್ನು ಏನೇನ್ ಆಗ್ಬೇಕೋ ಅವೆಲ್ಲ ಆಗೋಯ್ತು. ಬಟ್ ಗಾಯ್ಸ್ ಇದಂತೂ ಸ್ಟಾರ್ಟಿಂಗ್ ಅಷ್ಟೇ, ನಿಜವಾದ ಟ್ವಿಸ್ಟ್ ಮತ್ತೆ ಪ್ಲಾಟ್ ಇವಾಗ ಶುರುವಾಗುತ್ತೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ಜಾನ್ ವಾಪಸ್ ರೂಮ್ ಗೆ ಬಂದಿದ್ದಾನೆ ಬಿಕಾಸ್ ಕಾಕಿ ಅವನ್ಗೆಲ್ಲೆಲ್ಲೋ ಸಿಗ್ಲೇ ಇಲ್ಲ. ಅವ್ನು ಅನ್ಕೊಂಡಿದ್ದಾನೆ ಅವಳೆಲ್ಲೋ ಬೇರೆ ಕಡೆ ಹೋಗಿರ್ಬೋದು ಬರ್ಬೋದು ಅಂತ ಅವನು ಕಾಯ್ತಾ ಇದ್ದಾನೆ. ಆದ್ರೆ ಅದೇ ಸಂದರ್ಭದಲ್ಲಿ ಅವನ್ಗೆ ಅನ್ಸುತ್ತೆ ಯಾರೋ ಅವನನ್ನ ಎಳಿತಾ ಇದಾರೆ ಅಂತ. ಯಾಕಂದ್ರೆ ಅವನನ್ನ ಯಾರು ಎಳಿತಾ ಇದಾರೆ ಯಾರು ಅಂತ ಅವನಿಗೂ ಕೂಡ ಗೊತ್ತಾಗಲ್ಲ. ಮತ್ತೆ ಅವನ್ಗೆ ಅದೇ ಸ್ಮೆಲ್ ಬರೋಕೆ ಶುರು ಆಗುತ್ತೆ, ಅದೇ ಕೆಟ್ಟ ವಾಸನೆ. ಅವನು ಹೆದರ್ಕೊಂಡು ಬೆಡ್ ನ ಮೇಲೆ ಹತ್ತಾನೆ. ಮತ್ತೆ ತನ್ನ ಶೂಗಳನ್ನ ಕೆಳಗೆ ಎಸಿತಾನೆ ಬೆಡ್ ನ ಅಡಿಗೆ. ಯಾಕಂದ್ರೆ ಅವನ್ಗೆ ಅನ್ಸಿತ್ತು ಯಾರಾದ್ರೂ ಇರ್ಬೋದಾ ಒಳಗಡೆ ಅಂತ. ಬಟ್ ನೋಡಕ್ ಹೋದ್ರೆ ಒಂದು ಗ್ರಿಂಡರ್ ಹೊರಗಡೆ ಬರುತ್ತೆ ಮತ್ತೆ ಆ ಪೀಸಸ್ ಆಗಿ ಕಟ್ ಮಾಡ್ಬಿಡುತ್ತೆ ಗುರು. ಜಾನ್ ಗಂತೂ ಏನ್ ನಡೀತಾ ಇದೆ ಅಂತ ಒಂಚೂರು ಅರ್ಥ ಆಗಿಲ್ಲ. ಒಂದು ಬ್ಲಾಂಕೆಟ್ ನ ತಗೊಂಡು ಮುಚ್ಚಾಕೊಳ್ತಾನೆ ಬಿಕಾಸ್ ಈ ಸ್ಮೆಲ್ ಇಂದ ಇಲ್ಲೇ ಇದ್ಬಿಟ್ರೆ ಅವನು ಸಾಯ್ತಾನೆ. ಒಂದೇ ಆ ಗ್ರಿಂಡರ್ ಇಂದ ಸಾಯ್ತಾನೆ ಅಥವಾ ಸ್ಮೆಲ್ ಇಂದ ಸಾಯ್ತಾನೆ. ಸೊ ಅವನು ಸೀದಾ ಕಿಟಕಿಯಿಂದ ಜಂಪ್ ಆಗ್ಬಿಡ್ತಾನೆ, ಗ್ಲಾಸ್ ನ ಒಡ್ಕೊಂಡು. ಅವನು ಉಳಿತಾನೆ ಬಟ್ ಗ್ಲಾಸ್ ನ ಚೂರು ಅವನ ಕುತ್ತಿಗೆಗೆ ತಾಗ್ಬಿಟ್ಟಿದೆ. ಏನ್ ಮಾಡಕೋ ಬರಲ್ಲ, ಅವನು ಕೂಡ ಸತ್ಬಿಟ್ಟ. ಗಾಜು ಹೊಡೆದಿರೋ ಸದ್ದಿನಿಂದ ಹೊರಗಡೆ ಮಲ್ಕೊಂಡಿರೋ ಜಾಕ್ ಮತ್ತೆ ಹಾಗೆ ಗೈಕರ್ ಎದ್ದೇಳ್ತಾರೆ. ಅವರು ಜಾನ್ ನ ಹೆಣವನ್ನ ನೋಡಿ ಹೆದ್ರೋಗ್ತಾರೆ. ಹಾಗೆ ಎಲ್ಲರಿಗೂ ಕೂಗ್ತಾರೆ, ಎಲ್ಲರಿಗೂ ಹೊರಗಡೆ ಬರೋಕೆ. ಆದ್ರೆ ಯಾರು ಕೂಡ ಅವಳ ಮಾತನ್ನ ಕೇಳಿಲ್ಲ ಮತ್ತೆ ಹಾಗೆ ಬರ್ಲೂ ಇಲ್ಲ. ಯಾಕಂದ್ರೆ ಆ ಮಾಟೆಲ್ ನ ಒಳಗಡೆ ಯಾರು ಇಲ್ವೇ ಇಲ್ಲ, ಎಲ್ಲ ಸತ್ತೋಗಿದ್ದಾರೆ. ಹೀಗಾಗಿ ಜಾಕ್ ನ ಕರ್ಕೊಂಡು ಅವಳು ಮಾಟೆಲ್ ನ ಒಳಗಡೆ ಬರ್ತಾರೆ. ಮತ್ತೆ ನೋಡಕ್ ಹೋದ್ರೆ ಇಲ್ಲಿ ಹೆನ್ರಿ ಕೂಡ ಸತ್ತೋಗಿದ್ದಾನೆ ಅಂತ ನಿಮ್ಗೆ ಗೊತ್ತಿರಬಹುದು. ಅವಳಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸ್ತು. ಹೀಗಾಗಿ ಅವಳು ಜಾಕ್ ನ ಹತ್ರ ಹೇಳ್ತಾಳೆ ನೀನು ಇಲ್ಲೇ ನಿಲ್ಲು, ನಾನೇನಾದ್ರೂ ನೋಡಿ ಬರ್ತೀನಿ ಅಂತ. ಇಲ್ಲಿ ಗಾಯಕರ್ ರೂಮ್ ಗೆ ಬಂದು ಆ ಬುಕ್ ನ ಓದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅವಳ ಹಿಂದ್ಗಡೆ ಏನೋ ಸದ್ದು ಬರೋಕೆ ಶುರುವಾಗತ್ತೆ. ಅವಳು ಆ ಸದ್ದನ್ನ ಹಿಂಬಾಲಿಸ್ತಾಳೆ. ಮತ್ತೆ ಹಾಗೆ ಆ ಸದ್ದು ಅವಳನ್ನ ಒಂದು ರೂಮ್ ನವರೆಗೂ ತಲುಪಿಸುತ್ತೆ. ಆ ರೂಮ್ ಬೇರೆ ರೂಮ್ ಗಳಿಗಿಂತನೂ ಡಿಫ್ರೆಂಟ್ ಆಗಿತ್ತು. ಈ ರೂಮ್ ನ ಅವರು 5 ಜನ ಯಾವತ್ತೂ ನೋಡ್ಲೇ ಇರ್ಲಿಲ್ಲ. ಈ ಮಾಟೆಲ್ ನಲ್ಲಿ ಎಲ್ಲಾ ಕಡೆ ರಕ್ತದ ಕಲೆಗಳಿದ್ವು ಮತ್ತೆ ಹಾಗೆ ಕೆಲವು
ವಿಚಿತ್ರ ವಾಕ್ಯಗಳು ಬರ್ಕೊಂಡಿದ್ವು. ಜೀವನದ ನಂತರ ಸಾವಿದೆ, ಬೆಳಕಿನ ನಂತರ ಅಂಧಕಾರವಿದೆ, ಹಾಗೆ ಪ್ರಾರಂಭದ ನಂತರ ಅಂತ್ಯವಿದೆ, ನೀವೆಲ್ಲ ಕಾಯಿರಿ, ಅವನು ಬರ್ತಿದ್ದಾನೆ ಅಂತ ಹೇಳಿ ಬರ್ಕೊಂಡಿತ್ತು. ಗೈಕರ್ಗಂತೂ ಅರ್ಥ ಆಗಲ್ಲ ಇದೆಲ್ಲ ಯಾರು ಮಾಡಿದ್ದು, ಯಾಕೆ ಮಾಡಿಟ್ಟಿರ್ಬಹುದು ಅಂತ. ಆದ್ರೆ ನನ್ಗಂತೂ ಅನ್ಸುತ್ತೆ ಈ ರೂಮಲ್ಲಿ ಯಾರೋ ಒಬ್ರನ್ನ ತುಂಬಾ ವರ್ಷಗಳವರೆಗೂ ಬಂಧಿಸಿ ಇಟ್ಟಿರಬಹುದೇನೋ, ಅಂಡ್ ಹಾಗೆ ಅವ್ರಿಗೆ ಹುಚ್ಚಿಡ್ದು ಇಂಥದ್ದೆಲ್ಲ ಬರ್ತಿರ್ಬಹುದು. ಯಾಕಂದ್ರೆ ಇಲ್ಲಿ ಕೆಲವು ಡೀಟೇಲಿಂಗ್ ಗಳು ಕೂಡ ಇವೆ. ಗೈಕರ್ಗೂ ಕೂಡ ಅದೇ ಅನ್ಸ್ತಾ ಇತ್ತು. ಮತ್ತೆ ಹಾಗೆ ಇಲ್ಲಿ ನಾವು ನೋಡ್ತೀವಿ ನಮ್ಮ ಬ್ಲೈಂಡ್ ಜಾಕ್ ಇದಾನಲ್ಲ, ಅದೇ ಕಣ್ ಕಾಣಿಸ್ದೇ ಇದ್ದವನು, ಅವ್ನು ಇಲ್ಗೆ ಬಳ್ಳಿಯಿಂದ ಏನೋ ಕಟ್ಕೊಂಡು ದಾರಿಯನ್ನ ಹೇಗೋ ಹುಡ್ಕೊಂಡು ಬರ್ತಾ ಇದ್ದಾನೆ ಹೊರಗಡೆ. ಅಂದ್ರೆ ಆ ಬಳ್ಳಿ ಮೋಟೆಲ್ಗೆ ಕನೆಕ್ಟ್ ಹಾಕೊಂಡಿದೆ. ಅವನು ಬಳ್ಳಿಯನ್ನ ಇಲ್ಲಿವರೆಗೂ ತಗೊಂಡ್ ಬಂದಿದ್ದಾನೆ, ರೋಡ್ ವರ್ಗೂ. ಅವನು ಸಹಾಯಕ್ಕೋಸ್ಕರ ಕೂಗ್ತಾ ಇದ್ದಾನೆ ಯಾರಾದ್ರೂ ಬರ್ಬಹುದೇನೋ ಅಂತ. ಆದ್ರೆ ನೋಡಕ್ ಹೋದ್ರೆ ಆ ಬಳ್ಳಿಯೇ ಕಟ್ ಹಾಕೊಂಡಿದೆ ಗುರು. ಇವಾಗ ಅವನು ಮೋಟೆಲ್ಗೆ ವಾಪಸ್ ಹೇಗೆ ಹೋಗ್ತಾನೆ, ಅವನಿಗಂತೂ ಏನು ಕಣ್ ಕಾಣಿಸಲ್ವಲ್ಲ. ಅದಕ್ಕೆ ನೆಕ್ಸ್ಟ್ ನಂಬರ್ ಇವಂದೇ ಆಗಿರ್ಬೋದಾ ಗಾಯ್ಸ್. ಮತ್ತೆ ಇಲ್ಲಿ ನಾವು ನೋಡ್ತೀವಿ ಗೈಕರ್ ಹೊರಗಡೆ ಬರ್ತಾಳೆ, ಅಂಡ್ ಹಾಗೆ ಅವಳಿಗೆ ಬಳ್ಳಿ ಕಾಣಿಸುತ್ತೆ. ಅವಳಿಗೆ ಗೊತ್ತಾಗುತ್ತೆ ಜಾಕ್ ಎಲ್ಲೋ ಮುಂದೆ ಹೋಗಿರ್ಬೋದು ಅಂತ. ಅವಳು ಆ ಬಳ್ಳಿನೇ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಮತ್ತೆ ಇಲ್ಲಿ ನೋಡ್ತೀವಿ ನಾವು ಜಾಕ್ ಹೆದ್ರುಕೊಂಡು ನಿಂತ್ಕೊಂಡಿದ್ದ, ಅವನ ಹಿಂದೆ ಅದೇ ನೆರಳು ಬರುತ್ತೆ ಅವನನ್ನ ಕೊಲ್ಲೋಕೋಸ್ಕರ. ಅದ್ರಲ್ಲಿಗೆ ಟ್ರಿಪ್ ನೆರಳಿಗೆ ಶೂಟ್ ಮಾಡ್ಬಿಡ್ತಾನೆ, ಅದು ಹೋಗ್ಬಿಡುತ್ತೆ. ಬಟ್ ನಾವು ನೋಡ್ತೀವಿ ಟ್ರಿಪ್ ನ ಹಸ್ತ ಅಂತೂ ಕಟ್ಟಾಗಿ ಹೋಗಿದೆ, ಅಂದ್ರೆ ಕೈ. ಮತ್ತೆ ಜಾಕ್ ನ ಅವಸ್ಥೆ ಕೂಡ ಸ್ವಲ್ಪ ಕೆಡ್ತಾ ಇದೆ. ಅಲ್ಲಿಗೆ ಗೈಕರ್ ಬಂದು ಅವರಿಬ್ರು ಕೂಡ ಕರ್ಕೊಂಡು ಬರ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ಪಕ್ಕ ನಡೀತಾ ಇದೆ, ಏನೋ ಅವ್ರನ್ನ ಸಾಯಿಸ್ಬೇಕು ಅಂತ ಇದೆ. ಗೈಕರ್ಗೆ ಗೊತ್ತಾಗುತ್ತೆ ಏನಂದ್ರೆ ಈ ಗ್ಯಾಸ್ ಸ್ಟೇಷನ್ ನಾರ್ಮಲ್ ಗ್ಯಾಸ್ ಸ್ಟೇಷನ್ ಅಲ್ಲ, ಬೆಳಿಗ್ಗೆ ಒಂಥರ ಇರುತ್ತೆ, ಸಂಜೆ ಒಂಥರ ಆಗುತ್ತೆ. ಈ ರಾತ್ರಿ ಟೈಮ್ ನಲ್ಲಿ ಇಲ್ಲಿ ಇರೋದು ಸೇಫ್ ಅಲ್ಲ, ನಾವೆಲ್ಲರೂ ಸಾಯ್ಬಹುದೇನೋ ಅಂತ ಹೇಳ್ತಾಳೆ. ಅಂಡ್ ನೋಡ್ತಿದ್ದಂಗೆ ಆ ಗ್ರಿಂಡರ್ ಮತ್ತೆ ಬಂದ್ಬಿಡುತ್ತೆ. ಅದನ್ನ ದೆವ್ವ ಅಂತಿರೋ ಏನಂತಿರೋ ನಂಗಂತೂ ಗೊತ್ತಾಗ್ತಾ ಇಲ್ಲ ಗುರು. ಮತ್ತೆ ಟ್ರಿಪ್ಸ್ ಇದ ಸ್ಟೋರ್ ರೂಮ್ ಗೆ ಹೋಗಿ ಅವ್ರಿಗೆ ಸ್ವಲ್ಪ ವೆಪನ್ ಕೊಡ್ತಾನೆ, ಅಲ್ಲಿರೋ ವೆಪನ್ ಕೊಡ್ತಾನೆ. ಅಂಡ್ ಹೇಳ್ತಾನೆ ನೀವಿಬ್ರು ಇಲ್ಲಿಂದ ಓಡ್ ಹೋಗಿ, ನಾನು ಇಲ್ಲೇ ಇರ್ತೀನಿ, ಫೈಟ್ ಮಾಡ್ತೀನಿ ಅಂತ. ಮತ್ತೆ ಟ್ರಿಪ್ ಅಂತೂ ಸತ್ಯ ಹೋದ. ಆ ಕ್ರೀಚರ್ ಇತ್ತಲ್ಲ ಅದಂತೂ ಅವನನ್ನ ಕೊಂದೆ ಬಿಡ್ತು ಗುರು, ತುಂಬಾ ಬ್ರೂಟಲಿ. ಗೇಕರ್ ಮಾಟೆಲ್ ನ ಮೇಲೆ ಹತ್ತೆ ಫಾರಿನ್ ಕ್ಯಾಂಪಸ್ ನ ಅಲ್ಲಿರೋ ಆಯಿಲ್ ನ ತಗೊಳ್ತಾಳೆ. ಮತ್ತೆ ಹಾಗೆ ಅದನ್ನ ಎತ್ಕೊಂಡು ಬರ್ತಾಳೆ ಕಾರ್ನವರೆಗೂ. ಕಾರ್ ನಲ್ಲಿ ಫ್ಯೂಲ್ ಮಾಡ್ಕೊಂಡು ಆ ಕಾರನ್ನ ಓಡಿಸೋಕೆ ಶುರು ಮಾಡ್ತಾರೆ. ಜಾಕ್ ಅವಳ ಜೊತೆನೆ ಇದ್ದಾಳೆ. ಅಂಡ್ ಹಾಗೆ ಅವರು ಹೋಗ್ತಾ ಇರ್ತಾರೆ. ಆದ್ರೆ ಅವರ ಕಾರ್ನ ಮೇಲೂ ಕೂಡ ಆ ಗ್ರಿಂಡರ್ ಬಂದ್ಬಿಡುತ್ತೆ. ಅವಳು ಫುಲ್ ಸ್ಪೀಡ್ ಇಂದ ಹೆನ್ರಿಯ ಕ್ಯಾಂಪ್ ಗೆ ಆಕ್ಸಿಡೆಂಟ್ ಮಾಡಿಸ್ತಾಳೆ. ಆ ನೆರಳು ಇತ್ತಲ್ಲ ಅದು ಕೆಳಗೆ ಬಿದ್ದ್ಬಿಡುತ್ತೆ. ಮತ್ತೆ ಅವರು ಮುಂದೆ ಹೋಗ್ತಾರೆ. ಅಂಡ್ ಹಾಗೆ ಬೆಳಿಗ್ಗೆ ಆಗುತ್ತೆ. ಅವರು ಇನ್ನು ಕಾರ್ನ ಓಡಿಸ್ತಾ ಇದ್ದಾರೆ. ಕಾರ್ನ ಮೇಲೆ ಇನ್ನು ಆ ನೆರಳು ಇದೆ. ಸೊ ಹೀಗಾಗಿ ಗ್ಯಾಕರ್ ಬೇಕಂತಾನೆ ಕಾರನ್ನ ಪಲ್ಟಿ ಮಾಡ್ಬಿಡ್ತಾಳೆ. ಅಂಡ್ ಹಾಗೆ ಒಬ್ಬ ವ್ಯಕ್ತಿ ಬಂದು ಪೊಲೀಸ್ ನು ಕರೀತಾರೆ. ಅಂಡ್ ಗೈಕರ್ ಮತ್ತೆ ಜಾಕ್ ಗೆ ಹೆಲ್ಪ್ ಮಾಡ್ತಾನೆ. ಅವರು ಬದ್ಕೊಂಡಿದ್ದಾರೆ, ಸ್ವಲ್ಪ ಪ್ರಜ್ಞೆ ತಪ್ಪೋಗಿದ್ರು ಮೊದ್ಲು. ಅಂಡ್ ನಮ್ಗೆ ಗೊತ್ತಾಗುತ್ತೆ ಈ ಪೊಲೀಸ್ ನ ಕರ್ಸಿದ್ದು ಮತ್ತೆ ಅವ್ರಿಗೆ ಹೆಲ್ಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ರೆಡ್. ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಿದ್ರಲ್ಲ ಟ್ರಿಪ್ ನ ಸಾಯಿಸ್ಬೇಕು ಅಂತ ಇದ್ದವನು, ಹುಡುಕ್ತಾ ಇದ್ದವನು ಇಲ್ಲಿವರೆಗೂ ಅವನೇ ಪೊಲೀಸ್ ನ ಕರ್ಸಿದ್ದು. ಆದ್ರೆ ಅವನು ಇಷ್ಟೆಲ್ಲ ಯಾಕೆ ಮಾಡ್ದ ಗಾಯ್ಸ್, ಇನ್ನು ಕತೆ ಮುಗಿಲಿಲ್ಲ. ನಿಜವಾದ ಟ್ವಿಸ್ಟ್ ಇವಾಗ ಹೇಳ್ತೀನಿ. ಆಕ್ಚುಲಿ ಇವರಿಬ್ರು ಜೊತೆ ರೋಸ್ ಕೂಡ ಇದ್ಲು. ರೋಸ್ ಅಂದ್ರೆ ಹೆನ್ರಿಯ ಹೆಂಡತಿ. ಹೆನ್ರಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಆ ಮುದ್ಕ ಆ ಮೋಟೆಲ್ ನಲ್ಲಿ ಫಸ್ಟ್ ಸತ್ತಿದ್ದು. ರೋಸ್ ಹೇಳ್ತಾಳೆ ಅವಳ ತಂದೆಯ ಸಾವು, ಅವರ ಸಾವು ದಾರಿ ಮಧ್ಯೆ ಆಗಿರೋ ಹಾರ್ಟ್ ಅಟ್ಯಾಕ್ ನಿಂದ ಆಗಿತ್ತು. ಅಂಡ್ ಹಾಗೆ ಅದೇ ಒಂದು ಮುಂದೆ ಕ್ಯಾಂಪರ್ಸ್ ಇತ್ತಲ್ಲ, ಅವರ ಕಾರ್, ನಮ್ಮ 5 ಗೆಳೆಯರ ಕಾರ್ ಇತ್ತಲ್ಲ, ಅವನು ಅದಕ್ಕೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟಿದ್ದ. ಮತ್ತೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಬ್ಲಾಕ್ ಕಾರ್ ಕೂಡ ಪಾಸ್ ಆಗಿತ್ತು. ಮತ್ತೆ ಆ ಬ್ಲಾಕ್ ಕಾರ್ ರೆಡ್ ಆಗಿತ್ತು. ಅವನು ಅದನ್ನ ನೋಡಿದ್ದ, ಈ ಆಕ್ಸಿಡೆಂಟ್ ನ ನೋಡಿದ್ದ. ಆ ಆಕ್ಸಿಡೆಂಟ್ ನಲ್ಲಿ ಇಬ್ರೇ ಬದುಕಿದ್ದಾಗಿತ್ತು, ಅವರೇ ಜಾಕ್ ಮತ್ತೆ ಗೈಕರ್. ಮತ್ತೆ ಗೈಸ್ ಇಲ್ಲಿ ಯಾರ್ಯಾರು ಸತ್ತೋದ್ರು, ಮೊದ್ಲು ಸತ್ತೋಗಿದ್ರು, ಅವರೆಲ್ಲರೂ ಆತ್ಮಗಳಾಗಿದ್ವು. ಮತ್ತೆ ಆ ನೆರಳಿತ್ತಲ್ಲ ಅದು ಅವ್ರಿಗೆ ಪೂರ್ತಿಯಾಗಿ ಮುಕ್ತಿ ಕೊಡ್ತಾ ಇತ್ತು. ಮತ್ತೆ ಇವರಿಬ್ರು ಬದುಕಿದ್ದಾರೆ ಬಿಕಾಸ್ ಅವರು ಆ ಆಕ್ಸಿಡೆಂಟ್ ನಲ್ಲಿ ಸತ್ತಿರ್ಲಿಲ್ಲ. ಸೊ ಇದಾಗಿತ್ತು ಗೈಸ್ ಕತೆ. ನಿಮ್ಗೆ ಈ ಕತೆ ಪೂರ್ತಿ ಅರ್ಥ ಆದ್ರೆ ಕಮೆಂಟ್ ಮಾಡಿ, ಮತ್ತೆ ಹಾಗೆ ಲೈಕ್ ಮಾಡಿ. ಅಂಡ್ ನಮ್ಮ ವಿಡಿಯೋನ ಹೈಪ್ ಮಾಡಿ, ಸಪೋರ್ಟ್ ಸಿಗುತ್ತೆ. ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಂಡ್ ಹಾಗೆ ನೆಕ್ಸ್ಟ್ ವಿಡಿಯೋ ಝೂಟೋಪಿಯಾ 2 ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್, ಬಾಯ್ ಬಾಯ್.